ಸ್ನೇಹಿತರೆ ನಮಸ್ಕಾರ. ಈ ಒಂದು ದೃಶ್ಯಕ್ಕಾಗಿ ಇಡೀ ಜಗತ್ತು ಕುತೂಹಲದಿಂದ ಕಾಯ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಭಾರತ ಕುತೂಹಲದಿಂದ ಕಾಯ್ತಾ ಇತ್ತು ಅಂತಾನೆ ಹೇಳಬಹುದು. ಇದಕ್ಕೆ ಕಾರಣವಾಗಿದ್ದು ಸುನಿತಾ ವಿಲಿಯಮ್ಸ್ ಮೂಲತಃ ನಮ್ಮ ಭಾರತದವರು ಎಂಬ ಕಾರಣಕ್ಕೆ. ಅಂದ ಹಾಗೆ 8 ದಿನಗಳಿಗೆಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನು ಬರೋಬ್ಬರಿ 286 ದಿನಗಳ ಬಳಿಕ ಭೂಮಿಗೆ ವಾಪಸ್ ಕರೆತರಲಾಗಿದೆ. ಭಾರತೀಯ ಕಾಲಮಾನ ಬುಧವಾರ ಅಂದರೆ ಇಂದು ಬೆಳಗಿನ ಜಾವ 3:27ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಸುರಕ್ಷಿತವಾಗಿ ಅವರನ್ನು ಲ್ಯಾಂಡ್ ಮಾಡಲಾಗಿದೆ. ಹಾಗಿದ್ರೆ 9 ತಿಂಗಳ ಬಳಿಕ ಭೂಮಿಗೆ ಬಂದ ರೋಚಕ ಕ್ಷಣ ಹೇಗಿತ್ತು, ಮತ್ತೆ ಮುಂದೆ ಅವರು ಏನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದರ ಇಂಚಿಂಚು ಮಾಹಿತಿಯನ್ನ ಈ ಸುದ್ದಿಯಲ್ಲಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ DDU ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಸ್ನೇಹಿತರೆ, ಒಂದು ಹಂತದಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಬರುವುದೇ ಇಲ್ಲ ಎಂಬ ಆತಂಕ ಉಂಟಾಗಿತ್ತು. ಆದರೆ ನಾಸಾ ಕೊನೆಗೂ ಈ ಇಬ್ಬರು ಗಗನಯಾತ್ರಿಗಳನ್ನು ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ಈ ಇಬ್ಬರು ಭೂಮಿಗೆ ವಾಪಸ್ ಬಂದಿರುವುದನ್ನು ಒಂದು ರೀತಿಯಲ್ಲಿ ಈ ಇಬ್ಬರಿಗೂ ಇದು ಮರು ಹುಟ್ಟು ಅಥವಾ ಪುನರ್ಜನ್ಮ ಎಂದೇ ಕರೆಯಬಹುದು. ಅಂತೂ ಇಂತೂ ಬರೋಬ್ಬರಿ 286 ದಿನಗಳ ನಂತರ ಹೋರಾಟವನ್ನು ಮುಗಿಸಿಕೊಂಡು ಭೂಮಿಗೆ ತಲುಪಿರುವುದರಿಂದ ಇಡೀ ಜಗತ್ತು ಇಂದು ಸಂಭ್ರಮಿಸುತ್ತಿದೆ. ಅಂದಹಾಗೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಬೋಯಿಂಗ್ ಸ್ಟಾರ್ ಏರ್ಲೈನ್ಸ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದರು. ಆದರೆ ದುರಾದೃಷ್ಟ ಎಂಬಂತೆ ಆ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತದೆ. ಅವರು ಆ ನೌಕೆಯಲ್ಲಿ ವಾಪಸ್ ಬರಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಗುತ್ತದೆ. The main parachutes were stored. So when we saw the Dragon protects and covers the main parachutes, that was still intact, as well as the panels that we have completed our forward link transition. Smiles all around back on Earth. ಅದಾದ ನಂತರ ವಿಜ್ಞಾನಿಗಳಿಗೆ ಅವರಿಬ್ಬರನ್ನು ವಾಪಸ್ ಕರೆತರುವ ಅಸಲಿ ಚಾಲೆಂಜ್ ಎದುರಾಗುತ್ತದೆ. ನಿರಂತರವಾಗಿ ಆ ಇಬ್ಬರ ಸಂಪರ್ಕದಲ್ಲಿದ್ದ ನಾಸಾ ವಿಜ್ಞಾನಿಗಳು ಅಂತಿಮವಾಗಿ ಕೆಲ ದಿನಗಳ ಹಿಂದೆ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ನೌಕೆಯನ್ನು ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸಿಕೊಡುತ್ತಾರೆ. ಸುರಕ್ಷಿತವಾಗಿ ಆ ನೌಕೆ ಬಾಹ್ಯಾಕಾಶ ಕೇಂದ್ರಕ್ಕೆ ತಲುಪುತ್ತದೆ. ಅಂತಿಮವಾಗಿ ಡ್ರ್ಯಾಗನ್ ನೌಕೆ ಮಂಗಳವಾರ ಬೆಳಗ್ಗೆ 8:30ಕ್ಕೆ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಯತ್ತ ಪ್ರಯಾಣ ಆರಂಭಿಸುತ್ತದೆ. ಅಲ್ಲಿಂದ ಭೂಮಿಗೆ 400 ಕಿಲೋಮೀಟರ್ ಮಾತ್ರ ಆಗಿದ್ರೂ ಕೂಡ ನೇರವಾಗಿ ಭೂಮಿಗೆ ಬರುವುದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅದು ಸುತ್ತಿ ಒಂದೊಂದೇ ಕಕ್ಷೆಗಳನ್ನು ತಪ್ಪಿಸಿಕೊಂಡು ಅಂತಿಮವಾಗಿ ತನ್ನ ವೇಗವನ್ನು ತಗ್ಗಿಸಿಕೊಂಡು ಭೂಮಿಗೆ ಬರಬೇಕಾಗುತ್ತದೆ. ಮಾತ್ರವಲ್ಲ, ವಿಪರೀತ ವೇಗದಲ್ಲಿದ್ದ ನೌಕೆ ಗುರುತ್ವಾಕರ್ಷಣೆ ವೇಗಕ್ಕೆ ಬಂದ ಬೆನ್ನಲ್ಲೇ ವೇಗವನ್ನು ತಗ್ಗಿಸಿಕೊಳ್ಳುತ್ತಾ ನಿಧಾನವಾಗಿ ಭೂಮಿಯತ್ತ ಆಗಮಿಸಬೇಕಾಗುತ್ತದೆ. ಅಂತಿಮವಾಗಿ ಫ್ಲೋರಿಡಾದ ಅಟ್ಲಾಂಟಿಕ್ ಸಮುದ್ರಕ್ಕೆ ತೀರಾ ಸಮೀಪಕ್ಕೆ ಬಂದಾಗ ನೌಕೆಯಲ್ಲಿದ್ದ 4 ಪ್ಯಾರಾಚೂಟ್ಗಳು ತೆರೆದುಕೊಳ್ಳುತ್ತವೆ. ಆ ಸಂದರ್ಭದಲ್ಲಿ ನಿಧಾನವಾಗಿ ಆ ನೌಕೆ ಸಮುದ್ರಕ್ಕೆ ಬಂದು ಬೀಳುತ್ತದೆ. ತಕ್ಷಣ ಅಲ್ಲಿದ್ದ ನೌಕಾಪಡೆಯ ಸಿಬ್ಬಂದಿ 4 ಬೋಟ್ಗಳ ಮೂಲಕ ಅವರ ರಕ್ಷಣೆಗೆ ಮುಂದಾಗುತ್ತಾರೆ. ಸದ್ಯ ಅವರು ಭೂಮಿಗೆ ಬಂದಿಳಿದಿರುವುದು ಒಂದು ರೀತಿಯ ಸವಾಲಾಗಿದ್ರೆ, ಇಲ್ಲಿಂದ ಮುಂದಿನದು ಇನ್ನೊಂದು ರೀತಿಯ ಸವಾಲಿನ ಪ್ರಯಾಣವಾಗಿರಲಿದೆ. ಸದ್ಯ ಭೂಮಿಗೆ ಅತ್ಯಂತ ಸುರಕ್ಷಿತವಾಗಿ ಆಗಮಿಸಿರುವಂತಹ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರಿಗೆ ಭೂಮಿಯ ಮೇಲೆ ಇನ್ನೊಂದು ರೀತಿಯ ಸವಾಲನ್ನು ಎದುರಿಸಬೇಕಾಗುತ್ತದೆ. ಯಾಕಂದರೆ ಅವರು ಬಾಹ್ಯಾಕಾಶದಲ್ಲಿ 0 ಗುರುತ್ವಾಕರ್ಷಣೆಯಲ್ಲಿರುತ್ತಾರೆ. ಇಲ್ಲಿ ಅವರು ಎದ್ದು ಓಡಾಡಬೇಕು ಅಂದರೂ ಕೂಡ ಅಷ್ಟು ಸುಲಭದ ಕೆಲಸವಾಗಿಲ್ಲ. ಅವರು ಇಲ್ಲಿ ಯಾವುದೇ ವಸ್ತುಗಳನ್ನು ಕೂಡ ಕೈಯಿಂದ ಎತ್ತಲು ಕೂಡ ಸಾಧ್ಯವಾಗುವುದಿಲ್ಲ. ಇಲ್ಲಿನ ಆಹಾರ ಸೇವನೆ ಕೂಡ ಅವರ ದೇಹಕ್ಕೆ ಒಗ್ಗಿಕೊಳ್ಳುವುದು ಕಷ್ಟ. ಹಾಗಾಗಿ ಅವರು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು ಅಂದರೆ ಕನಿಷ್ಠ 45 ದಿನಗಳು ಬೇಕಾಗುತ್ತದೆ. ಹೀಗಿರುವಾಗ ಅವರನ್ನು ಸದ್ಯಕ್ಕೆ ನಾಸಾದ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದ ಪರಿಶೀಲನೆ ನಡೆಯುತ್ತದೆ. ಮುಂದೆ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.